8 ವರ್ಷಗಳ ಹಿಂದಿನವರೆಗೂ ಪಕ್ಷ ಬದಲಾಯಿಸ್ತಾ ಇದ್ದ ನಾಯಕ ಬಿಜೆಪಿ ಸೇರಿದ ನಂತರ ಹಿಂತಿರುಗಿ ನೋಡ್ಲೇ ಇಲ್ಲ ಅಂದ್ರೆ ನಂಬಲು ಸಾಧ್ಯವೇ? ಹೌದು, ಕಮಲಪಾಳೆಯ ಸೇರ್ಪಡೆಯಾದ ಈ ನಾಯಕ ಬಳಿಕ ವೇಗವಾಗಿ ಏಣಿಯನ್ನ ಹತ್ತಿ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ತಲುಪಿದ್ದಾರೆ. ಸಾಮ್ರಾಟ್ ಚೌಧರಿ ಅವರ ರಾಜಕೀಯ ಪ್ರಯಾಣವು ಬಿಹಾರದ ಬದಲಾಗ್ತಾ ಇರುವ ರಾಜಕೀಯಕ್ಕೆ ಒಂದು ಆಸಕ್ತಿದಾಯಕ ಉದಾಹರಣೆಯಾಗಿದೆ. ಸಮರ್ಥ್ ಚೌಧರಿ ಅವರ ಕುಟುಂಬ ಮತ್ತು ರಾಜಕೀಯ ಹಿನ್ನೆಲೆಯು ಅವರ ಪ್ರಯಾಣವನ್ನ ಅರ್ಥ ಮಾಡಿಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ. ಬಿಹಾರದ ಹಿರಿಯ ನಾಯಕ ಶಕುನಿ ಚೌಧರಿ ಅವರ ಮಗ. ಸ್ವತಃ ಹಲವಾರು ಪಕ್ಷಗಳಲ್ಲಿ ಸೇವೆ ಸಲ್ಲಿಸಿದ್ರು. ಅವರನ್ನ ಕುಶ್ವಾಹ ಕೋರಿ ಸಮುದಾಯದ ಪ್ರಭಾವಿ ನಾಯಕ ಅಂತ ಪರಿಗಣಿಸಲಾಗಿತ್ತು. ಈ ಸಾಮಾಜಿಕ ಹಿನ್ನೆಲೆಯು ಸಾಮ್ರಾಟ್ ಚೌಧರಿಗೆ ರಾಜಕೀಯದಲ್ಲಿ ಆರಂಭಿಕ ಮನ್ನಣೆಯನ್ನ ನೀಡಿತು. ಕುಶ್ವಾಹ ಕೋರಿ ಸಮುದಾಯವು ಬಿಹಾರ ರಾಜಕೀಯದಲ್ಲಿ ದೊಡ್ಡ ಒಬಿಸಿ ಗುಂಪಾಗಿದ್ದು ಆಗಾಗ್ಗೆ ಅಧಿಕಾರದ ಸಮತೋಲನವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಮರ್ಥ್ ಚೌಧರಿ 2014ರ ಸುಮಾರಿಗೆ ಆರ್ಜೆಡಿಯನ್ನು ತೊರೆದರು. ಮೊದಲು ಜನತಾದಳ ಯುನೈಟೆಡ್, ನಂತರ ಜಿತಿನ್ ರಾಮ್ ಮಾಂಝಿ ಅವರ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಸೇರಿದ್ರು. ದೀರ್ಘಕಾಲ ಆರ್ಜೆಡಿಯಲ್ಲೇ ಇದ್ರು. ಆದರೆ 2014ರ ಲೋಕಸಭಾ ಚುನಾವಣೆಗೆ ಮೊದಲು ಆರ್ಜೆಡಿಯೊಳಗಿನ ಬಂಡಾಯದ ಸಮಯದಲ್ಲಿ ಪಕ್ಷ ತೊರೆದ್ರು. ನಂತರ ಅವರು ಜೆಡಿಯು ಸೇರಿದ್ರು. ಸಚಿವ ಸ್ಥಾನವನ್ನು ಸಹ ಹೊಂದಿದ್ರು. ಆದಾಗ್ಯೂ ಅವರು ಅಲ್ಲಿಯೇ ಉಳಿಲಿಲ್ಲ ಮತ್ತು ಮಾಂಝಿ ಸೇರಿದ್ರು. ಸಾಮ್ರಾಟ್ ಚೌಧರಿ ಜೂನ್ 2017ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು. 2018ರಲ್ಲಿ ಅವರನ್ನ ಬಿಜೆಪಿಯ ಬಿಹಾರ ಘಟಕದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅಂದಿನಿಂದ ಅವರು ಬಿಜೆಪಿಯಲ್ಲಿ ನಿರಂತರವಾಗಿ ಸಕ್ರಿಯರಾಗಿದ್ದಾರೆ. ಈ ಹಿಂದೆ ಅವರನ್ನು ಆರ್ಜೆಡಿ ಮತ್ತು ಜೆಡಿಯುನಲ್ಲಿ ಪ್ರಮುಖ ಒಬಿಸಿ ವ್ಯಕ್ತಿಯಾಗಿ ನೋಡಲಾಗ್ತಾ ಇತ್ತು. ದೀರ್ಘಾವಧಿಯ ನಂತರ ಅವರು ಆರ್ಜೆಡಿಯನ್ನ ತೊರೆಯುವುದರ ಹಿಂದೆ ಹಲವಾರು ರಾಜಕೀಯ ಮತ್ತು ವೈಯಕ್ತಿಕ ಕಾರಣಗಳಿವೆ ಅಂತ ನಂಬಲಾಗಿದೆ. ಆಗ ಆರ್ಜೆಡಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಕುಟುಂಬ ಪ್ರಾಬಲ್ಯ ಹೊಂದಿತ್ತು. ತೇಜಸ್ವಿ ಯಾದವ್ರಂತಹ ಹೊಸ ಪೀಳಿಗೆಯ ನಾಯಕರ ಹೊರಹೊಮ್ಮುವಿಕೆಯು ಸಾಮ್ರಾಟ್ ಚೌಧರಿ ಅವರ ಜಾಗವನ್ನ ಸೀಮಿತಗೊಳಿಸಿತು. ಆರ್ಜೆಡಿಯಲ್ಲಿದ್ದಾಗ ಸಾಮ್ರಾಟ್ ಚೌಧರಿ ಅವರನ್ನ ಸಕ್ರಿಯ ಮತ್ತು ಹೋರಾಟಗಾರ ನಾಯಕ ಅಂತ ಪರಿಗಣಿಸಲಾಗಿದ್ದರೂ ಪಕ್ಷದ ಆಂತರಿಕ ರಚನೆಯು ಅವರಿಗೆ ಹೆಚ್ಚೆಚ್ಚು ನಿರ್ಬಂಧಿತವಾಗ್ತಾ ಇತ್ತು. ದೀರ್ಘಕಾಲದವರೆಗೆ ಲಾಲು ಪ್ರಸಾದ್ ಯಾದವ್ ಅವರ ನಾಯಕತ್ವದಲ್ಲಿ ಆರ್ಜೆಡಿ ಕುಟುಂಬ ಕೇಂದ್ರಿತ ಪಕ್ಷವಾಗಿ ಉಳಿತು. ನಂತರದ ವರ್ಷಗಳಲ್ಲಿ ತೇಜಸ್ವಿ ಯಾದವ್ ಅವರ ಉದಯವು ಹೊಸ ಪೀಳಿಗೆಯ ನಾಯಕತ್ವವನ್ನು ಸೃಷ್ಟಿಪಡಿಸಿತು. ಈ ಪರಿಸರದಲ್ಲಿ ಯಾದವ್ ಅಲ್ಲದ ಒಬಿಸಿ ನಾಯಕರು ಉನ್ನತ ಸ್ಥಾನವನ್ನು ತಲುಪುವ ಅವಕಾಶಗಳು ತುಲನಾತ್ಮಕವಾಗಿ ಸೀಮಿತವಾಗಿದ್ದವು. ತಮ್ಮದೇ ಆದ ಸ್ವತಂತ್ರ ರಾಜಕೀಯ ಗುರುತನ್ನು ಸ್ಥಾಪಿಸೋಕೆ ಬಯಸಿದ ಸಾಮ್ರಾಟ್ ಚೌಧರಿಯಂತಹ ನಾಯಕರಿಗೆ ಈ ಪರಿಸ್ಥಿತಿಯು ಒಂದು ಮಿತಿಯಂತೆ ಭಾಸವಾಯಿತು. ಪರಿಣಾಮವಾಗಿ ಅವರು ನಂತರ ಇತರ ಪಕ್ಷಗಳ ಸುತ್ತಲೂ ಹೋದರು. ಆದಾಗ್ಯೂ ಪ್ರಗತಿಯ ವ್ಯಾಪ್ತಿ ಎಲ್ಲೆಡೆ ಸೀಮಿತವಾಗಿದೆ ಅಂತ ಅರಿತುಕೊಳ್ಳೋಕೆ ಪ್ರಾರಂಭಿಸಿದ್ರು. ಅದಕ್ಕಾಗಿ ಅವರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಚಲಿಸೋಕೆ ವರ್ಷಗಳನ್ನ ಕಳೆದರು. ಸಾಮ್ರಾಟ್ ಚೌಧರಿ ಸ್ವತಃ ಕುಶ್ವಾಹ ಸಮುದಾಯದಿಂದ ಬಂದವರು. ಆರ್ಜೆಡಿಯಲ್ಲಿ ಯಾದವ್ ಮುಸ್ಲಿಂ ಸಮೀಕರಣವು ಬಲವಾಗಿತ್ತು. ಇದು ಯಾದವ್ ಅಲ್ಲದ ಒಬಿಸಿ ನಾಯಕರಿಗೆ ಜಾಗವನ್ನು ಸೀಮಿತಗೊಳಿಸಿತು. ಇದರಿಂದಾಗಿ ಕುಶ್ವಾಹ, ಕುರ್ಮಿ, ನಾಯ್ ಮತ್ತು ಬನಿಯಾ ಮುಂತಾದ ಹೊರಗಿನ ಒಬಿಸಿ ಗುಂಪುಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಸಿಗಲಿಲ್ಲ. ಸಾಮ್ರಾಟ್ ಚೌಧರಿ ಈ ಅಂತರವನ್ನು ಗುರುತಿಸಿದ್ರು. ಈ ದೊಡ್ಡ ಆದರೆ ಚದುರಿತ ಮತ ಬ್ಯಾಂಕ್ ಅನ್ನ ಪ್ರತಿನಿಧಿಸೋಕೆ ಸಾಧ್ಯವಾದರೆ ರಾಜಕೀಯ ಸಾಧ್ಯತೆಗಳು ತನಗೆ ತೆಗೆದುಕೊಳ್ಳುತ್ತವೆ ಅಂತ ಅರಿತುಕೊಂಡ್ರು. ಆಡಳಿತ ಪಕ್ಷಕ್ಕೆ ಸೇರೋದು ಮತ್ತು ರಾಜಕೀಯ ವೃತ್ತಿಯನ್ನು ಮುನ್ನಡೆಸುವಲ್ಲಿ ಒಂದು ಅಂಶ ಅಂತ ಪರಿಗಣಿಸಲಾಯಿತು. ಅಂತಿಮವಾಗಿ ಅವರು ಬಿಜೆಪಿಗೆ ಸೇರಬೇಕಾಯಿತು ಅಂತ ಅರಿತುಕೊಂಡ್ರು. ಇದು ಅವರಿಗೆ ಯೋಗ್ಯವಂತೆ ಸಾಬೀತಾಯಿತು. ಬಿಹಾರ ರಾಜಕೀಯದಲ್ಲಿ ವೈಯಕ್ತಿಕ ಮಹತ್ವಾಕಾಂಕ್ಷೆ ಮತ್ತು ಸಾಮಾಜಿಕ ಚಲನಶೀಲತೆ ಹೇಗೆ ಹೆಣೆದುಕೊಂಡಿದೆ ಎಂಬುದನ್ನು ಸಮರ್ಥ್ ಚೌಧರಿ ಅವರ ಪ್ರಯಾಣವು ತೋರಿಸುತ್ತೆ. ಅವರ ಇಂದು ರಾಜಕೀಯ ನಿಲುವು ಬಿಹಾರದಲ್ಲಿ ಸಾಂಪ್ರದಾಯಿಕ ಯಾದವ ಕೇಂದ್ರಿತ ರಾಜಕೀಯಕ್ಕಿಂತ ಭಿನ್ನವಾದ ಹೊಸ ರೀತಿಯ ಒಬಿಸಿ ರಾಜಕೀಯ ಹೊರಹೊಮ್ಮುತ್ತೆ ಅಂತ ಸೂಚಿಸುತ್ತೆ.